ये माया सारी दो दिन की, सत्य अकेला तेरे संग चले, बाकी दुनिया सब छिनकी। सोने चांदी क्या कर लेगा, जब सांसों की गिनती कम होगी। जिस हरि नाम को तू भूल रहा, वही अंत में दम होगी। हो मन तू कहाँ भटके, ये माया सारी दो दिन की। मन क्यों दौड़े भोगला सा में, ये राह बड़ी नादानी है। फूल भी मुरझा कर गिर जाते, मिट्टी ही सबकी कहानी है। हर की बंसी भीतर बजे, मन का जंगल खिल जाएगा। माया का साया पीछे छूटे, सब भ्रम तुझसे ढल जाएगा। ओ मन तू कहाँ भटके रे, ये माया सारी दो दिन की। आजा हरि की शरण मेरे रे, तेरी राह यही सच्ची है। कबीर कहे इस जग का मेला, आना जाना ढाई दिन का, ना कोई। ಎಲ್ಲರಿಗೂ ಮುಂಜಾನೆ ಶುಭವಂದನೆ ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ಭವರಲಾಲ್ ಗುರೂಜಿಯವರನ್ನ, ಎಲ್ಲ ಯೋಗ ಮುನಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನುಹುರಿ ಈ ರೀತಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಓಂ ಓಂಕಾರವನ್ನು ಮಾಡೋಣ. ಶಾಂತಿ ಪಾಠ ಮಾಡೋಣ. ಪ್ರಾರ್ಥನೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯುರ್ಮೋಕ್ಷಯಮಾಮೃತಾತ್. ಓಂ ಸದಾವವತೋ ಸನೌ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ.
ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನ ಮೇಲ್ಗಡೆ ಕೈಗಳನ್ನು ತೆಗೆದುಕೊಂಡು ಕೈಗಳನ್ನು ಉಜ್ಜಿ ಬಿಸಿಯನ್ನ ನಿಧಾನವಾಗಿ ಕಣ್ಣಿಗೆ ಆಡಿಸ್ಬೇಕು. ಈಗ ಜಾಗಿಂಗ್ ಅನ್ನು ಮಾಡೋಣ. ಸುಮಾರು ಇದು ಒಂದು 5 ಕಿಲೋಮೀಟರ್ ಹೋಗಿ ಬಂದಷ್ಟು ನಮಗೆ ವ್ಯಾಯಾಮ ಆಗ್ತದೆ. ಇದನ್ನು ನಿಧಾನವಾಗಿ ಮಾಡಬೇಕು, ಖುಷಿಯಾಗಿ ಮಾಡಬೇಕು, ಕಷ್ಟಪಟ್ಟ ಮಾಡಬಾರ್ದು. Welcome to Bhakti channel. Share and subscribe. Thank you. ನಿಧಾನವಾಗಿ ಖುಷಿಯಾಗಿ ಆನಂದವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡೋದು. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ. ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಕದೆ ಕೂಡುವ, ಆಸನ ಹಾಕುವ ನಾವು ಅಲುಕದೆ ಕೂಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಅಪ್ಪ ಬಸವ ಒಪ್ಪ ಅಲ್ಲಮ ಪ್ರಭುವ, ಅಪ್ಪ ಬಸವ ಒಪ್ಪ ಅಲ್ಲಮ ಪ್ರಭುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ. ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶಿವಯೋಗದಿ ಕೈ ನೀಡಿ ಎನ್ನುವ, ಶಿವ
ಶಿವಯೋಗದಿ ಕೈ ನೀಡಿರುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ 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 ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಈಗ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಕಾಲ ಕೈಯನ್ನು ಒಂದು ಕಾಲು ಮೇಲೆ ಇಟ್ಟು ನಿಧಾನವಾಗಿ ತಿರುಗಿಸ್ಬೇಕು. ಇದರಿಂದ ಕೀಲು ನೋವುಗಳು ನಿವಾರಣೆ ಆಗ್ತದೆ. ಆಕ್ಟಿವ್ ಆಗ್ತಾವ, ಬ್ಲಡ್ ಸಂಚಾರ ಚೆನ್ನಾಗಿ ಆಕತಿ. ನಳವನ್ನು ಸಡಿಲಿಸೋದು ಅಂಗಮರ್ದನೆ ಅಂತಾರೆ. ಈಗ ಕಟಿ ಚಕ್ರಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. एक दो तीन चार. ಇನ್ನು ಎಡಗಡೆ एक दो चार. एक ये बलगैने हत्ಬೇಕು. दो तीन चार. ಇನ್ನು ಎಡಗಡೆ एक ರೀತಿ ಭೂಮಿಗೆ ಸಮಾಂತರವಾಗಿದೆ. दो ದೃಷ್ಟಿ ಎದುರುಗಡೆ ಇರಲಿ. तीन चार. ಈಗ ಪಾದಹಸ್ತಾಸನ ಮಾಡೋಣ. एक दो तीन. ಇನ್ನು ಎರಡು ಕೈಗಳು ಪಾದ ಹತ್ತಿರ ಇರಬೇಕು.
ಹಣಿಯನ್ನು ನಮ್ಮನ್ನು ಕಾಲಿಗೆ ಹಚ್ಚಬೇಕು. ನಮ್ಮ ಇದರಿಂದ ನಡೆದ ನೋವು ನಿವಾರಣೆ ಆಗ್ತದೆ, ಬೊಜ್ಜು ಕಡಿಮೆ ಆಗ್ತದೆ, ವೇಟ್ ಕಡಿಮೆ ಆಗ್ತದೆ, ಚೆನ್ನಾಗಿ ಬ್ಯಾಲೆನ್ಸ್ ಸಿಗ್ತದೆ, ಕಣ್ಣಿಗೆ ಒಳ್ಳೆ ಇದು ಆಸನ. ಕಣ್ಣಿನ ತೊಂದರೆಗಳು ನಿವಾರಣೆ ಆಗ್ತದೆ. ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ನಿಲ್ಲಬೇಕು. ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಎರಡೂ ಕಾಲುಗಳು ಕೂಡಿರಲಿ. ಕೆಳಗಿನ ಶೀಲ ಇರಬೇಕು. ನಡೆದ ಮೇಲಿನ ಭಾಗವನ್ನು ಎಷ್ಟು ಸಾಧ್ಯಕ್ಕದಷ್ಟು ನಿಮ್ಮ ಶಕ್ತಿ ಅನುಸಾರ ಮಾಡೋದು, ಆರಾಮಾಗಿ ಮಾಡೋದು. ಈ ರೀತಿ ನಿಧಾನವಾಗಿ ಮಾಡೋದು. ಈಗ ತಾಡಾಸನ ಮಾಡೋಣ. ಈ ರೀತಿ ಕೈಗಳು ಹಾಕಿರಲಿ. ಹಿಂಬಡ ಮೇಲ್ಗಡೆ ಎತ್ತೋದು. ನಮ್ಮ ದೃಷ್ಟಿ ಎದುರುಗಡೆ ಇರಲಿ. ಎರಡೂ ಕೈಗಳು ಕಿವಿಗೆ ತಾಗಿರ್ಬೇಕು. ಇದನ್ನು ಮಾಡೋದ್ರಿಂದ ಗಿಡ್ಡದವರು ಮಕ್ಕಳು ಗಿಡ್ಡದವ್ರು ಹೈಟ್ ಆಗ್ತಾರೆ, ಸ್ಮರಣ ಶಕ್ತಿ ಜಾಸ್ತಿ ಆಗ್ತದೆ ಮತ್ತು ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಕೈಯಿನ ನೋವುಗಳು ಕಡಸ್ತನ ನಿವಾರಣೆ ಆಗ್ತದೆ. ಸಿಟ್ಟು ಕಡಿಮೆ ಆಗ್ತದೆ. ಇದು ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲತೊಡೆ ಮೇಲಿಡು. ಬಲಗಾಲಕ್ಕೆ ಎಡತೊಡೆ ಮೇಲ್ಗಳು. ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಮಂತ್ರಗಳನ್ನು ಹೇಳ್ತಾ 12 ಸೂರ್ಯ ನಮಸ್ಕಾರ ಹೆಸರುಗಳು. ಓಂ ಮಿತ್ರಾಯ ನಮಃ. ಓಂ
ವಿಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಅರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸಾವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರೆ ಸೂರ್ಯನಾರಾಯ ನಮಃ. ವಿಶ್ರಾಮ. ಇನ್ನೊಂದ್ಸಲ ಸೂರ್ಯ ನಮಸ್ಕಾರದ ಆಸನಗಳ ಹೆಸರುಗಳನ್ನು ಹೇಳ್ತಾ ಇನ್ನೊಂದ್ಸಲ ಮಾಡೋಣ. ಪ್ರಣಾಮ ಆಸನ, ಉದ್ವಸ್ತಾಸನ, ಪಾದಸ್ತಾಸನ. ಎರಡೂ ಕೈಗಳು ಪಾದದ ಹತ್ತಿರ ಬರಲಿ. ನಮ್ಮ ಹಣೆ ಮೊಣಕಾಲಿಗೆ ತಕ್ಕ ಎತ್ತು ಮಾಡಿ. ದಕ್ಷಿಣ ಅಶ್ವಸಂಚಾಲನಾಸನ, ಪರ್ವತಾಸನ. ಹಿಂಬಡಿದೆಲ್ಲ ಕತ್ತಿರಲಿ. ನಮ್ಮ ದೃಷ್ಟಿ ನಾಭಿ ಕಡೆ ಇರಲಿ, ಅಂಕಲ್ ಕಡೆ. ಅಷ್ಟಾಂಗ ನಮನಾಸನ, ಭುಜಂಗಾಸನ, ಪರ್ವತಾಸನ, ವಾಮಸ್ವಸಂಚಾಲನಾಸನ, ಪಾದಸ್ಥಾಸನ, ಉದ್ವಸ್ತಾಸನ, ಪ್ರಣಾಮಾಸನ, ವಿಸ್ತಾರ. ಕಾಲುಗಳೊಳಗಡೆ ಇರಲಿ. ನಮ್ಮ ದೃಷ್ಟಿ ಕುತ್ತಿ ಹಿಂದುಗಡೆ ಇರಲಿ. ವಿಶ್ರಾಂತಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ಈ ರೀತಿ ಕಾಡಿ. ಈಗ ಏನ್ ಮಾಡಬೇಕು? ಈ ರೀತಿ ಕುಳಿತು ಶಂಖಾಸನ. ಸಂಡಾಸ ಕ್ಲಿಯರ್ ಮಾಡ್ಕೊಳ್ತಾರೆ. ಸಂಡಾಸ ಬಂದಿರ್ತಾರೆ, ಸರಿಯಾಗಿ ಮಾಡೋದಿಲ್ಲ ಬರೋದಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಅವರು ಈ ಆಸನಗಳನ್ನು ಮಾಡಬೇಕು. ಆಮೇಲೆ ಎಲ್ಲರಿಗೂ ಒಂದು ಪಾಕಿಲ್ ಮೊಸರನ್ನ ಕೊಡ್ತೈತೆ, ಅದು ಮಜ್ಜಿಗೆ ಮಾಡ್ಬೇಕು. ಯಾಕೆ 1 2 3 4 5 6 7 8 9 10 11 12 13 14 15 16 20 21 22 23 24 ಈ ರೀತಿ ಮಾಡಬೇಕು. ಈ ರೀತಿ ಕಾಲನ್ನು ತಿರುಗಿಸ್ಬೇಕು, ರಿಟೈಟ್ ಮಾಡಬೇಕು. ಇವು ಮೊಣಕಾಲದ ನೋವುಗಳು, ಇಲ್ಲಿ ನೋವುಗಳು ನಿವಾರಣೆ ಆಗ್ತದೆ.
ಖಾಲಿ ಕಟ್ಲೆ ಇದ್ದಾಗ ಟಿವಿ ಮುಂದೆ ಕೂತಿರ್ತಾರೆ. ಇದನ್ನ ಮಾಡ್ಕೋತ ಕೂತ್ರ ಒಳ್ಳೆ ಬೊಜ್ಜು ಕರ್ತದ, ಹೊಟ್ಟೆ ಕರ್ತದ, ವೇಟ್ ಕರಗ್ತದೆ ಸರ್ ನಮ್ಮದು. ಈ ರೀತಿ ಕೂಡಬೇಕು. ಇದನ್ನ ಹೀಗೆ ಮಾಡಬೇಕು. ಕೈಗಳನ್ನು ಹಿಂಗೆ ತಗೊಳ್ಳಿ, ಈ ರೀತಿ ಮತ್ತೆ ಈ ಕಡೆ ಮಾಡಿ. ನೋಡಿ ಮಾಡೋದ್ರಿಂದ ನೋಡಿ ನಮ್ಮ ಬೊಜ್ಜು, ವೇಟು ಮತ್ತು ನಮ್ಮ ಕಾಲಿನ ನೋವುಗಳು ಇವೆಲ್ಲ ಕೀಲು ನೋವುಗಳು ಕಡಿಮೆ ಆಗ್ತವೆ. ಈ ರೀತಿ ಮಾಡ್ಬೋದು. ಇನ್ನು ಭೂನಮನಾಸನ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಈ ರೀತಿ ಕೈ ಕಾಲುಗಳನ್ನು ಈ ರೀತಿ ಸರಿಸ್ಬೇಕು. ಹಿಂಗೂ ಮಾಡಿರ್ಬೇಕು. ಈ ರೀತಿ ಪಶ್ಚಿಮೋತ್ತಾಸನ ಈ ರೀತಿ ಸರಿಸ್ಬೇಕು ಮಾಡಬೇಕು. ಈ ರೀತಿ ಕೈಗಳನ್ನು ಮಾಡೋದು. ಇನ್ನು ಪಶ್ಚಿಮೋತ್ತಾಸನ ಮಾಡ್ಬೇಕಾದ್ರೆ ಈ ರೀತಿ ಎಡಗಾಲನ್ನು ಮಡಚಬೇಕು, ಬಲಗಾಲನ್ನು ಇಷ್ಟು ಹಿಡ್ಕೊಂಡು, ಅಥವಾ ನಿಮ್ಗೆ ರೂಢಿ ಇರ್ಲಂದ್ರೆ ಏನು ಮಾಡೋದು? ಇಷ್ಟು ಹಿಂಗೆ ಹಿಡ್ಕೋತ ಹೋಗೋದು, ನಿಧಾನವಾಗಿ ಸರಿಸ್ಕೋತ ಹೋಗೋದು. ಈ ರೀತಿ ಹಿಡ್ಕೊಂಡು ಹಣೆಯನ್ನು ಹಚ್ಚಾಕ್ಬೇಕು. ಇನ್ನು ಎಡಗಾಲನ್ನು ಮಡಚೋದು, ಬಲಗಾಲನ್ನು ಹಿಡ್ಕೊಂಡು ಕೈಗಳನ್ನ ಲಾಕ್ ಮಾಡೋದು. ಈ ರೀತಿ ನಿಧಾನವಾಗಿ ಸರಿಸ್ಕೋತ ಹೋಗೋದು. ಎಷ್ಟಾಗತ್ತೆ ಅಷ್ಟು ಮಾಡೋದು. ಈ ರೀತಿ ಮಾಡೋದು, ಹನಿಯನ್ನು ಹಚ್ಚೋದು. ಆಮೇಲೆ ಎರಡೂ ಕಾಲುಗಳನ್ನು ತಗೊಂಡು ಈ ರೀತಿ ಲಾಕ್ ಮಾಡಿ ಸರಿಸ್ಕೋತ ಹೋಗೋದು ನಿಧಾನವಾಗಿ. ಈ ರೀತಿ ಕಾಲುಗಳನ್ನು ಸರಿಸೋದು. ಇಷ್ಟು ಹಚ್ಚಿದ್ಗಳನ್ನ ಯಾರಿಗೆ ರೂಢಿ ಇರುತ್ತೆ ಅವರು ಹಿಂಗೆ ಮಾಡಬೇಕು. ಇಲ್ಲ ಸ್ವಲ್ಪ ಈ ರೀತಿ ಪ್ರಾಕ್ಟೀಸ್ ಮಾಡೋದು ಅಥವಾ ಹೀಗೆ. ಈಗ
वक्रासन हमारे ಮಾಡೋಣ. भक्ति साधना चैनल को सब्सक्राइब करें और सबसे पहले भजन देखने ವಕ್ರಾಸನ ಮಾಡೋಣ ಈ ರೀತಿ. ಇದು ಡೈಲಿ ಮಾಡುವಂಥವು. ಇವ ಡೈಲಿ ಮಾಡಬೇಕು ವಕ್ರಾಸನಗಳನ್ನು, ತಪ್ಪದೇ ಮಾಡಬೇಕು. ಬಜ್ಜು, ಏಟು, ಕೈಕಾಲಿನ ನೋವುಗಳು, ಸುತ್ತನ ನಿವಾರಣೆ ಆಗ್ತದೆ. ಈಗ ಅರ್ಧ ಮಚ್ಚೇಂದ್ರಾಸನ ಮಾಡೋಣ. ಈ ರೀತಿ ಬಲಗಾಲ ಮಡಿಚಿ, ಇದು ಎಡ ನಮ್ಮ ಈ ರೀತಿ ಬಲಗಾಲನ ಮಡಿಚಿ ಇಲ್ಲಿರ್ಬೇಕು. ದೋ ಇದನ್ನ ಮಾಡೋದ್ರಿಂದ ನಮ್ಮ ಎಡೆಯಲ್ಲಿ ಗ್ರಂಥಿ ಒಳಗೆ ವಿಷ ತುಂಬಿರ್ತೈತಿ. ಪಿತ್ತ, ಕಫ, ವಾಂತಿ ಹಾಕಿರ್ತೈತಿ ಬಸ್ನ. ಅವ್ರನ್ನ ಡೈಲಿ ಮಾಡ್ತಾ ಇದ್ರೆ ಇವ್ರಿಗೆ ವಾಂತಿ ಆಗೋದಿಲ್ಲ, ಕಫ ಆಗೋದಿಲ್ಲ, ಪಿತ್ತ ಆಗೋದಿಲ್ಲ, ಅಲರ್ಜಿಕ್ ನಿವಾರಣೆ ಆಗ್ತದ, ಸಕ್ಕರೆ ಕಾಯಿಲೆ ನಿವಾರಣೆ ಆಗ್ತದ, ಮಧುಮೇಹ, ಡಯಾಬಿಟೀಸ್, ಬಹಳಷ್ಟು ಮತ್ತು ಜಠರ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತದೆ. ಇದು ಈಗ ಬಾಹ್ಯ ಪ್ರಾಣಾಯಾಮ ಅಂದ್ರೆ ಏನು? ಈ ರೀತಿ ವಾಯುಮುದ್ರೆಯಲ್ಲಿ ಕೂತ್ಕೊಂಡು ನಡೀತೈತಿ. ಕೂತ್ಕೊಂಡು ಉಸಿರನ್ನ ಮೊದಲ ತೆಗೆದುಕೋಬೇಕು. ಪೂರ್ಣ ಉಸಿರು ಹೆಂಗೆ ತಗೊಳ್ಳೋದು ಉಸಿರನ್ನ ಹೇಳ್ತೀನಿ. ಇದಕ್ಕೆ ಬಾಹ್ಯ ಪ್ರಾಣಾಯಾಮ ಅಂತಾರೆ. ಬಾಹ್ಯ ಪ್ರಾಣಾಯಾಮ ಭಾಳ ಶ್ರೇಷ್ಠವಾದದ್ದು. ನಮ್ಮ ಜೀರ್ಣಕ್ರಿಯೆಗೆ ಮತ್ತು ಈ ಕುತ್ತಿಗೆ ನೋವುಗಳಿಗೆ, ಕುತ್ತಿಗೆ ನೋವು ಇದ್ದವ್ರು ಇದನ್ನು ಮಾಡಬಾರ್ದು. ಯಾರಿಗೆ ಕುತ್ತಿಗೆ ನೋವು ಇರ್ತದೆ ಅವ್ರು ಹೆಚ್ಚಿಗೆ ಮಾಡಬಾರ್ದು. ಹೆಚ್ಚಿಗೆ ನೋವು ಆಗ್ತದೆ ಅವ್ರು ಮಾಡಬಾರ್ದು. ಹೆಂಗಂದ್ರೆ ಉಸಿರನ್ನು ಪೂರ್ಣ ಉಸಿರು ತಗೊಂಡು ಪೂರ್ಣ ಉಸಿರು ಬಿಡುದು. ಬಿಟ್ಟ ನಂತರ ಎದೆಗೆ ನಮ್ಮ ಗದ್ದ ಹಚ್ಚಬೇಕು. ಅವೆನ್ನ ಹೊಟ್ಟೆಯನ್ನು ಒಳಗಡೆ ಜಗ್ಗಬೇಕು. ಗುದದ್ವಾರವನ್ನು ಮೇಲ್ಗಡೆ ಜಗ್ಗಬೇಕು. ಮೂಲ ವ್ಯಾಧಿ ಇದಕ್ಕೂ ನಿವಾರಣೆ ಆಗ್ತದೆ. ಮೂಲ ವ್ಯಾಧಿ ಇದ್ರೆ ಮತ್ತೆ ಮೂಲ ವ್ಯಾಧಿ ಬರೋದಿಲ್ಲ. ಗುದದ್ವಾರವನ್ನು ಜಗ್ಗಿ ಅದನ್ನು ಒತ್ತಿ ಹಿಡ್ಕೋಬೇಕು. ನೋಡಿ ನಿಂತ್ಕೊಳ್ಳೋದು. ಮತ್ತೆ ಜಾಲಂಧರ ಬಂಧ, ಉದ್ಯಾನ ಬಂಧ, ಮೂಲ ಬಂಧ, ಮಹಾಬಂಧ ಅಂತೇಳಿ 4 ಬಂಧಗಳನ್ನು ಮಾಡೋದು. ಹಂಗಂದ್ರೆ ಒಂದೊಂದಾಗಿ ಮಾಡ್ತಾ ಹೋಗ್ಬೇಕು. ಇದು 1. ಇದು 2. ಹೊಟ್ಟೆನ ಒಳಗೆ ಜಗ್ಗೋದು, ಗುದದ್ವಾರಗಳನ್ನ ಮೇಲ್ಗಡೆ ಎತ್ತುದು, ಒತ್ತಿ ಹಿಡುದು. ಇದೇ ಸ್ಥಿತಿಯಲ್ಲಿ ಕೂತ್ಕೊಂಡು ಇದಕ್ಕೆ ಬಾಹ್ಯ ಪ್ರಾಣಾಯಾಮ ಅಂತ. 4 ಬಂಧಗಳನ್ನು ಮಾಡೋದು. ಏನು? ಜಾಲಂಧರ ಬಂಧ, ಉದ್ಯಾನ ಬಂಧ, ಮೂಲ ಬಂಧ, ಮಹಾಬಂಧ. 4 ಬಂಧಗಳನ್ನು ಮಾಡೋದ್ರಿಂದ ನೋಡಿ ನಮ್ಮ ಹೊಟ್ಟೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾವ ಪ್ರತಿಯೊಂದು. ಮತ್ತೆ ಯಾರಿಗೆ ಮೂಲ ವ್ಯಾಧಿ ಯಾಕಿರ್ತಲ್ಲ ಆಪರೇಷನ್ ಮಾಡ್ಬೇಕಾಗ್ತದೆ. ಮೂಲ ವ್ಯಾಧಿ ಅವ್ರನ್ನ ಮಾಡಿಸ್ಕೊಂಡವ್ರ ಪರಿಸ್ಥಿತಿ ಕೇಳ್ಬೇಕು. ಅವ್ರು ಯಾವತ್ತೂ ಹೆಚ್ಚು ಊಟ ಮಾಡಕ್ ಬರಂಗಿಲ್ಲ, ಯಾವತ್ತೂ ಒಂದು ಬಾಟ್ಲಿ ಹಿಡ್ಕೊಂಡು ಅಡ್ಡಾಡಬೇಕಾಗ್ತದೆ. ಸಂಡಾಸ್ ಬಂದದಾಗ ಗೊತ್ತಾಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಈ ಬಾಹ್ಯ ಪ್ರಾಣಾಯಾಮಗಳನ್ನು, ಅಗ್ನಿಸಾರಗಳನ್ನು ಮಾಡ್ತಾ ಇದ್ದಾರಂದ್ರೆ ಮೂಲ ವ್ಯಾಧಿ ಬರುವುದಿಲ್ಲ. ಮತ್ತು ಅವ್ರ ಮೂಲ ವ್ಯಾಧಿ ಬಂದರೂ ಸಹ ಅದು ಮೊಳಕೆ ಹೊಡೆದಿರ್ತಾವ, ರಕ್ತ ಸೋಡ್ತಿರ್ತತೆ, ಕುಂಡ್ರಾಕ್ ಆಗೋದಿಲ್ಲ, ಸಂಡಾಸ್ ಮಾಡಬೇಕಾದ್ರೆ ನೂಸ್ತತಿ, ಮತ್ತು ಹೆಚ್ಚು ಬಾಳೆಹಣ್ಣು ತಿನ್ಬೇಕಾಗತ್ತೆ ಅವರು. ಮತ್ತು ಅದಕ್ಕೆ ಬಿರ್ಸ್ ಸಂಡಾಸ ಆದ್ರೆ ನಡೆಯಂಗಿಲ್ಲ. ಅದಕ್ಕೆ ಅದಾಗದಂತೆ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಬಾಹ್ಯ ಪ್ರಾಣಾಯಾಮಗಳನ್ನು ಮಾಡಬೇಕು, ಅಗ್ನಿಸಾರಗಳನ್ನು ಮಾಡಬೇಕು. ಇನ್ನೊಂದ್ಸಲ ತಗೊಳ್ಳೋಣ ಬಾಹ್ಯ ಪ್ರಾಣಾಯಾಮನ. ಪೂರ್ಣ ಉಸಿರು ತಗೊಳ್ಳು, ಉಸಿರನ್ನು ಬಿಡುದು.
ಬಾಯ ಪ್ರಾಣಾಯಾಮ. ಉಸಿರನ್ನು ತೆಗೆದುಕೊಳ್ಬೇಕು, ಉಸಿರನ್ನು ಪೂರ್ವವಾಗಿ ಬಿಡಬೇಕು, ಗದ್ದೆ ಎದಿಗೆ ಹಚ್ಚಬೇಕು. ಗದ್ದೆ ಎದಿಗೆ ಹಚ್ಚಿದ್ರೆ ಹೊಟ್ಟೆಯನ್ನು ಒಳಗಡೆ ತಗೋಬೇಕು. ಪೂರ್ವ ಉಸಿರು ಹೊರಗೆ ಹೋದ್ರೆ ಹೊಟ್ಟೆಯನ್ನು ಒಳಗೆ ತಗೋಬೇಕು. ಬುಧದ್ವಾರವನ್ನು ಮೇಲ್ಗಡೆ ಎತ್ತಬೇಕು, ಅದನ್ನು ಒತ್ತಿ ಹಿಡ್ಕೋಬೇಕು. ಅದೇ ಸ್ಥಿತಿಯಲ್ಲಿ ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟ ಕೂತ್ಬೇಕು. ಮತ್ತು ಒಂದೊಂದಾಗಿ ಸಡ್ಲಿಸ್ಕೊತಾ ನೀವು ಹೊರಗಡೆ ಬರಬೇಕು. ಈಗ ಅಗ್ನಿಸಾರ. ಅಗ್ನಿಸಾರ ಅಂದ್ರೆ ನಾವು ಹೊಟ್ಟೆಯನ್ನು ಕೆಳಗೆ ಮೇಲೆ ಕೆಳಗೆ ಮಾಡೋದು. ಇದನ್ನ ಯಾವ ರೀತಿ ಆಗ್ತಂದ್ರೆ ಉಸಿರನ್ನು ತೆಗೆದುಕೊಳ್ಳೋದು. ಮೊದಲು ಪೂರ ಉಸಿರು ಬಿಡೋದು, ಹೊಟ್ಟೆಯನ್ನು ಗದ್ದ ಹಾಗೆ ಇರಬೇಕು, ಹೊಟ್ಟೆಯನ್ನು ಅಳಗಾಡಿಸೋದು. ಈ ರೀತಿ ಮಾಡಬೇಕು. ಇನ್ನೊಂದ್ಸಲ ಮಾಡೋಣ. ಪೂರ ಉಸಿರು ಬಿಡಿ, ಹೊಟ್ಟೆಯನ್ನು ಅಳಗಾಡಿಸಿ ಗದ್ದೆ ಎದಿಗೆ ಹಚ್ಚೋದು. ಇನ್ನೊಂದ್ಸಲ ಮಾಡಿ. ಇನ್ನ ಮೂರು ಸಲ ಮಾಡ್ಬೇಕು. ಈ ರೀತಿ ನಿಮಗೆ ನಿಧಾನವಾಗಿ ನೋಡಬೇಕು. ಮೊದಲು ಹೊಟ್ಟೆ ನಿಮಿಷದಾಗ ಆಕತ್ತೆ, ಬೆನ್ನು ನೋವು ಬಂದಾಗ ಆಕತ್ತೆ. ಆದರೂ ಬರಲಿ, ಕ್ರಮೇಣ ಕಡಿಮೆ ಆಗ್ತದ. ಹೊಟ್ಟೆಯನ್ನು ಸಡ್ಲಿಸ್ಕೋಬೇಕು, ಹೊಟ್ಟೆ ಬಿರುಸಾಗಬಾರ್ದು. ಅದಕ್ಕೆ ಮಕ್ಕಳು ನಮ್ದು ಏನಂತಾರು, ಪಾವ್ ಗರಂ ಅವ್ರ ಪೇಟ್ ನರ್ಮ್ ಶಿರ್ ತಂಡ ವೈದ್ಯು ಮಾರ್ದಂಡ ಅಂದಾರ ನೋಡಿ. ನಮಗೇನಿರ್ಬೇಕು, ಕಾಲುಗಳೇನಿರ್ಬೇಕು, ಇವು ತಂಪಿರ್ಬೇಕು, ಇವು ಬಿಸಿ ಇರ್ಬೇಕು. ಹೊಟ್ಟೆ ಮಿದು ಇರ್ಬೇಕು, ತಲೆ ಏನಿರ್ಬೇಕು, ತಂಪಿರ್ಬೇಕು. ನಮಗೆಲ್ಲ ಏನಾಗ ಉಲ್ಟಾ ಆಗ್ಯಾವ. ಇದು ತಂಪಾಗೈತಿ, ಇದು ಬಿರ್ಸದ, ಇದು ಬಿಸಿ ಆಗಿಬಿಟ್ಟೈತಿ. ಅದಕ್ಕೆ ಉಲ್ಟಾ ಆಗಿಬಿಟ್ಟಾವಲ್ಲ. ಇದೇನಿರ್ಬೇಕು, ಯಾವಾಗಲೂ ಸಿರ್ ತಂಡ, ಸಿರ್ ಯಾವಾಗಲೂ ಇದು ತಂಪಿರ್ಬೇಕು. ಪೇಟ್ ನರ್ಮ್ ಮೆತ್ತಗೆ ಇರ್ಬೇಕು, ಇದು ಕಾಲ ಸ್ವಲ್ಪ ಬಿಸಿ ಇರ್ಬೇಕು. ಹಿಂಗೆ ನಮ್ಮ ಶರೀರ ಇಟ್ಕೋಬೇಕಂತ ಹೇಳ್ತಾರೆ. ಇದಿದ್ದರ ನೀವು ವೈದ್ಯಕರೇ ಹೋಗೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸರ್ವಜ್ಞನ ಹೇಳ. ಈ ರೀತಿ ಮಾಡೋಣ. ಇನ್ನು ಈಗ ಉಜ್ಜಾಯಿ ಅಂದ್ರೆ ಹಂಗಂದ್ರೆ ಉಸಿರನ್ನ ಈಗ ಮೊದಲ ಉಸಿರನ್ನ ಏನು ಮಾಡಬೇಕು, ಗಂಟಲ್ದ ಉಸಿರನ್ನು ತಗೋಬೇಕು. ಬಲ ಮೂಗನ್ನು ಮುಚ್ಚಬೇಕು, ಎಡಗಡೆಯಿಂದ ಉಸಿರನ್ನು ಬಿಡಬೇಕು. ಇದಕ್ಕೆ ಉಜ್ಜಾಯಿ ಅಂತ. ಇದನ್ನು ಮಾಡೋದ್ರಿಂದ ನಮ್ಮ ನೆತ್ತೆ ಒಳಗಿನ ಅನೇಕ ತೊಂದರೆಗಳು ನಿವಾರಣೆ ಆಗ್ತದೆ. ಅದೆಲ್ಲ ಏನಾಗ್ತದೆ, ಚೆನ್ನಾಗಿ ನಿದ್ದೆ ಹತ್ತದ. ಮತ್ತು ಗಂಟಲ ತೊಂದರೆಗಳು ಮಾತಾಡ್ತಿರ್ತಾರಲ್ಲ, ಅಕ್ಷರ ದೋಷಗಳು ಚೆನ್ನಾಗಿ ಕೇಳಕ್ಕೆ ಬರೋದಿಲ್ಲ. ಅವರು ಇದನ್ನು ಈ ಆಸನವನ್ನು ಈ ಪ್ರಾಣಾಯಾಮನ ಮಾಡಬಹುದು. ಉಜ್ಜಾಯಿ ಇನ್ನೊಂದ್ಸಲ ತಗೊಳ್ಳಿ. ಮೂಗಿನಿಂದ ಉಸಿರನ್ನ, ಗಂಟಲಿನಿಂದ ಉಸಿರನ್ನು ತೆಗಬೇಕು. ಹೇಗಂದ್ರೆ ಪೂರ್ಣ ಉಸಿರನ್ನ ಗಂಟಲಿನ ಉಸಿರು ತಗೋಬೇಕು. ತಗೊಂಡ ಎಷ್ಟು ಸಾಧ್ಯಗಳು ತಗೊಂಡ್ಗಳನ್ನ ಗದ್ದೆ ಎದಿಗೆ ಹಚ್ಚೋದು. ಉಸಿರನ್ನ ಆಗ ಹೊಟ್ಟೆ ಒಳಗೆ ಇಟ್ಕೊಳ್ಳೋದು. ಯಾವಾಗ ನಿಮ್ಗೆ ಬಿಡ್ಬೇಕು ಅನಿಸ್ತದೆ, ಬಲ ಮೂಗನ್ನು ಮುಚ್ಚಬೇಕು, ಎಡಗಡೆ ಉಸಿರನ್ನ ಬಿಡಬೇಕು. ಇನ್ನೊಂದ್ಸಲ ಮಾಡೋಣ ನೋಡ್ರಿ. ಈ ರೀತಿ ಉಜ್ಜಾಯಿ ಅಂತ ಗಂಟೆಲ್ಲ ಕ್ಲಿಯರ್ ಆಗ್ತದೆ. ಮತ್ತು ಅವು ಸ್ವಲ್ಪ ಕೆಮ್ಮು ಬರ್ತದೆ. ಯಾರು ರೂಢಿಯೋದಿಲ್ಲ ಅವರು ಇದನ್ನು ಮಾಡಬಹುದು. ಈಗ ಭ್ರಾಮರಿಯನ್ನು ಮಾಡೋಣ.
ಈಗ ಉದ್ಗೀತ ಓಂಕಾರವನ್ನು ಮಾಡೋಣ. ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಓ ಮೌನ ಪ್ರಣವ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ತಡೆಯಿರಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಗಿರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ ಎರಡೂ ಕೈಗಳನ್ನು ಉಜ್ಜಿ ಕಣ್ಣಿಗಾಣಿಸಿ ಈ ರೀತಿ ಕೈಗಳನ್ನಿಟ್ಟು कराग्रे वसते लक्ष्मी करमध्य सरस्वती करमूले स्थिता गौरी प्रभाते करदर्शनಂ. ಈ ರೀತಿ ಲಕ್ಷ್ಮಿಯನ್ನ, ಸರಸ್ವತಿಯನ್ನ, ಗೌರಿಯನ್ನ ಸ್ಮರಿಸಿಕೊಂಡು ಇವತ್ತಿನ ಈಗ ಯೋಗ ಅಂದರೆ ಏನು, ಯೋಗದ ವ್ಯಾಖ್ಯಾನವನ್ನ ಸ್ವಲ್ಪ ತಿಳಿದುಕೊಳ್ಳೋಣ. ನಿನ್ನೆ ಹೇಳಿದ್ದೆ, ಡೈಲಿ ಇದನ್ನು ನಾವು ತಿಳ್ಕೋಬೇಕಾಗಿದೆ. ಯೋಗದ ಪರಿಚಯ, ಯೋಗದ ಮಹತ್ವ. ಯೋಗ ಸಮಾಧಿಯಾಗಿದೆ. ಯೋಗ ಆತ್ಮದರ್ಶನ, ಆತ್ಮ ಸಾಕ್ಷಾತ್ಕಾರ, ಆತ್ಮಬೋಧದ ಆಧ್ಯಾತ್ಮಿಕ ದರ್ಶನವಾಗಿದೆ. ಯೋಗ ಜೀವನ ದರ್ಶನವಾಗಿದೆ. ಯೋಗ ಜೀವನವನ್ನ ರೂಪಿಸಿಕೊಳ್ಳುವುದಾಗಿದೆ. ಯೋಗ ಆತ್ಮಾನುಶಾಸನವಾಗಿದೆ. ಯೋಗ ಒಂದು ಜೀವನ ಪದ್ಧತಿಯಾಗಿದೆ. ಯೋಗ ಕೇವಲ ಶಾರೀರಿಕ ವ್ಯಾಯಾಮವಲ್ಲ, ಸಂಪೂರ್ಣ ಜೀವನ ಶೈಲಿಯಾಗಿದೆ. ಯೋಗ ಮನಸ್ಸನ್ನ ನಿರ್ಮಲ ಮತ್ತು ನಿರ್ಭೀತ ಮಾಡುವ ಆಧ್ಯಾತ್ಮಿಕ ವಿದ್ಯೆಯಾಗಿದೆ. ಯೋಗ ವ್ಯಾಧಿ ಮುಕ್ತ ಮತ್ತು ಸಮಾಧಿಯುಕ್ತ ಜೀವನದ ಸಂಕಲ್ಪನೆಯಾಗಿದೆ. ಯೋಗ ಒಂದು ಸಂಪೂರ್ಣ ಚಿಕಿತ್ಸೆ ವಿಜ್ಞಾನವಾಗಿದೆ. ಯೋಗ ಜೀವನದ ವಿಜ್ಞಾನವಾಗಿದೆ. ಯೋಗ ಆತ್ಮ ಉಪಚಾರ ಅಥವಾ ಆತ್ಮದರ್ಶಿಸಿದ ಶ್ರೇಷ್ಠ ಆಧ್ಯಾತ್ಮಿಕ ವಿದ್ಯೆಯಾಗಿದೆ. ಯೋಗ ವ್ಯಕ್ತಿತ್ವವನ್ನ ವಾಮನನಿಂದ ವಿರಾಟ ಮಾಡುವ ಈ ಸಮಗ್ರ ರೂಪದಿಂದ ತನ್ನನ್ನು ರೂಪಾಂತರ ವಿಕಸಿತ ಮಾಡಿಕೊಳ್ಳುವ ಆಧ್ಯಾತ್ಮಿಕ ವಿದ್ಯೆಯಾಗಿದೆ. ಯೋಗ ವ್ಯಕ್ತಿ, ಸಮಾಜ, ರಾಷ್ಟ್ರ ಮತ್ತು ವಿಶ್ವದ ಎಲ್ಲ ಸಮಸ್ಯೆಗಳಿಗೆ ಯೋಗ ಪರಿಹಾರವಾಗಿದೆ. ಸಮತ್ವಂ ಯೋಗ ಉಚ್ಯತೆ, ಕತ್ತಲನ್ನ ಬೆಳಕನ್ನಾಗಿ, ದುಃಖವನ್ನ ಸುಖವನ್ನಾಗಿ, ಪ್ರತಿಕೂಲತೆಯನ್ನು ಅನುಕೂಲಕರವಾಗಿ ಮತ್ತು ಪರಾಜಯವನ್ನ ವಿಜಯವನ್ನ ಬದಲಾಯಿಸುವ ಶಕ್ತಿ ನಿನ್ನೊಳಗೆ ಇದೆ. ಯೋಗಿಷ್ಠ ದೇಹವನ್ನ ನಿರೋಗಿಯನ್ನಾಗಿ ಮಾಡುವ ಶಕ್ತಿ ನಿನ್ನೊಳಗೆ ಇದೆ. ರೋಗ ಶೋಕ ಸಂಕಟ ಸಂಘರ್ಷಗಳ ಮಾತಂತಿರಲಿ, ಮರಣವನ್ನೇ ಎದುರಿಸುವ ಕೆಚ್ಚು ಶೌರ್ಯ ಸ್ವಾಭಿಮಾನ ಹೊಂದಿರುವಿರಿ. ಆದ್ದರಿಂದ ವಿಚಲಿತರಾಗದೆ
ಸಮಭಾವದಿಂದ ಜೀವನದಲ್ಲಿ ನಿರಂತರ ಮುಂದೆ ಸಾಗುತ್ತೀರಿ. ಒಂದು ದಿನ ಸಫಲತೆ ಅವಶ್ಯವಾಗಿ ದೊರೆಯುವುದು ಇದೇ ಯೋಗವಾಗಿದೆ. ಮಹರ್ಷಿ ಪತಂಜಲಿ ಸಮಾಧಿಯ ಸ್ವರೂಪವು ನಮ್ಮ ಕಣ್ಮುಂದೇ ಬರುತ್ತದೆ. ಯೋಗ ಚಿತ್ತ ವೃತ್ತ ನಿರೋಧಿ ಅಂತ ನಾವೆಲ್ಲರೂ ಯೋಗವನ್ನು ಮಾಡೋಣ. ದಿನಾಲು ಮತ್ತೆ 6:30 ಗಂಟೆಗೆ ಇಲ್ಲಿ ಸೇರೋಣ. ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳು.